ನಮಸ್ಕಾರ. ದೈವಿಕ ಶಕ್ತಿಯ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕಾರ್ಮೆಲ್ ಸಭೆಯವರು ಮೇರಿ ಮಾತೆಗೆ ಕಾರ್ಮೆಲ್ ಮಾತೆ ಎಂಬ ಹೆಸರಿಟ್ಟಿದ್ದಾರೆ. ಕಾರ್ಮೆಲ್ ಮಾತೆ ಕಾರ್ಮೆಲ್ ಸಭೆಯ ಪಾಲಕರಾಗಿದ್ದಾರೆ. ಕಾರ್ಮೆಲ್ ಸಭೆಯ ಭಕ್ತಿ ಒಂದು ಕಂದು ಬಣ್ಣದ ಸ್ಕ್ಯಾಪ್ಯುಲರ್ ಉತ್ತರಿಕೆಯನ್ನು ಧರಿಸುವುದರ ಮೂಲಕ ಪ್ರಕಟಗೊಳ್ಳುತ್ತದೆ. ಈ ಉತ್ತರಿಕೆಯು ಕಾರ್ಮೆಲ್ ಮಾತೆಯವರು ಸಂತ ಸೈಮನ್ ಸ್ಟಾಕ್ ಇವರಿಗೆ ಒಂದು ಪ್ರತ್ಯೇಕ ದರ್ಶನದಲ್ಲಿ ನೀಡಿದ್ದರಂತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲು ನಮ್ಮೊಡನಿದ್ದಾರೆ ಫಾದರ್ ಜಾನ್ ಸಿಕ್ವೆರಾ, ಋಷಿವನದ ನಿರ್ದೇಶಕರು. ಇವರ ಸಂದೇಶವನ್ನು ಕೇಳೋಣ. ಪ್ರಭು ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಈ ಸುದಿನದ ಶುಭ ಕಾಮನೆಗಳು. ಜುಲೈ 16 ಕಾರ್ಮೆಲ್ ಮಾತೆಯ ಹಬ್ಬ. ಈ ಶುಭ ದಿನದಂದು ನಮ್ಮ ಎಲ್ಲ ವೀಕ್ಷಕರಿಗೆ ಕಾರ್ಮೆಲ್ ಮಾತೆಯ ಹಬ್ಬದ ಶುಭಾಶಯಗಳನ್ನು ಕೋರುವವರಾಗಿದ್ದೇವೆ. ಪ್ರಭುದೇವರು ಕಾರ್ಮೆಲ್ ಮಾತೆಯ ಭಿನ್ನದ ಮೂಲಕ ನಮಗೆಲ್ಲರಿಗೂ ದೇವರ ಸಹಸ್ರಾರು ಆಶೀರ್ವಾದಗಳನ್ನು ಬೇಡಿ ಕೊಡಲಿ ಎಂದು ಆಶಿಸುತ್ತೇನೆ. ಇವತ್ತಿನ ದಿನ ಮಾತೆ ಮರಿಯಳ ಜೀವನ ವಿಶ್ವಾಸಿಗಳಾದ ನಮಗೆ ನಮ್ಮ ವಿಶ್ವಾಸದ ಜೀವನದಲ್ಲಿ ಹೇಗೆ ಒಂದು ದಾರಿದೀಪವಾಗಬಹುದು ಎಂಬುದಾಗಿ ಧ್ಯಾನಿಸೋಣ. ಆದರೆ ಅದಕ್ಕಿಂತ ಮೊದಲು ಕಾರ್ಮೆಲ್ ಮಾತೆಯ ಹಬ್ಬ ಎಂದರೇನು, ಅದರ ಉಗಮ ಎಲ್ಲಿ, ಈ ಹಬ್ಬದ ವಿಶೇಷತೆ, ಈ ವಿಷಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆಯೋಣ. ಮೊಟ್ಟ ಮೊದಲಾಗಿ ಈ ಹಬ್ಬದ ಉಗಮ 12ನೇ ಶತಮಾನದ ಇಸ್ರಾಯೇಲ್ ದೇಶದ ಕಾರ್ಮೆಲ್ ಬೆಟ್ಟದ ಮೇಲೆ. ಕಾರ್ಮೆಲ್ ಬೆಟ್ಟದ ಮೇಲೆ ವಾಸವಾಗಿದ್ದ ಧಾರ್ಮಿಕ ಸನ್ಯಾಸಿಗಳು ದೇವಮಾತೆಯಾದ ಕನ್ಯಾ ಮರಿಯಮ್ಮನವರ ಇವರಲ್ಲಿ ವಿಶೇಷ ಭಕ್ತಿಯುಳ್ಳವರಾಗಿದ್ದರು. ಈ ಸಹೋದರರು ತಮ್ಮ ವಾಸಸ್ಥಳದ ಮಧ್ಯೆ ಮಾತೆ ಮರಿಯಳಿಗೆ ಒಂದು ದೇವಾಲಯವನ್ನು ಕಟ್ಟಿ ಅದನ್ನು ಮರಿಯಳಿಗೆ ಸಮರ್ಪಿಸಿ ಆ ದೇವಾಲಯವನ್ನು ಕಾರ್ಮೆಲ್ ಮಾತೆಯ ದೇವಾಲಯ ಎಂದು, ಮಾತೆ ಮರಿಯಳನ್ನು ಕಾರ್ಮೆಲ್ ಮಾತೆ ಎಂದು ಕರೆಯತೊಡಗಿದರು. ತಮ್ಮ ಜೀವನವನ್ನೇ ಸ್ವರ್ಗೀಯ ತಾಯಿಗೆ ಸಮರ್ಪಿಸಿ ತಮ್ಮನ್ನು ಕಾರ್ಮೆಲ್ ಮಾತೆಯ ಏಕಾಂತ ಸಹೋದರರು ಎಂದು ಕರೆಯುವಾಗ ಮಾತೆ ಮರಿಯಮ್ಮಳನ್ನು ತಾಯಿಯನ್ನಾಗಿಯೂ ಪಾಲಕಿಯನ್ನಾಗಿಯೂ ಸಹೋದರಿಯನ್ನಾಗಿಯೂ ಸ್ವೀಕರಿಸಿ ಅವರನ್ನು ಘನತೆ, ಗೌರವ, ಭಕ್ತಿ ಭಾವದಿಂದ ಕಂಡರು. ಕಾರ್ಮೆಲ್ ಎಂಬ ಶಬ್ದದ ಅರ್ಥವು ವಿಭಿನ್ನ. ಹೀಬ್ರು ಭಾಷೆಯಲ್ಲಿ ದೇವರ ಸೌಂದರ್ಯ, ಕರಮೆಲ್ ಎಂಬ ಅರ್ಥವನ್ನು ಈ ಶಬ್ದ ಕೊಡುತ್ತದೆ. ಈ ಶಬ್ದವು ಅಕ್ಷರಥ ಮಾತ್ರವಲ್ಲ, ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿರುತ್ತದೆ. ಮೆಡಿಟರೇನಿಯನ್ ಸಮುದ್ರದಲ್ಲಿ ತಲೆ ಎತ್ತಿ ನಿಂತ ಈ ಪರ್ವತವು ಆಸುಪಾಸಿನ ಜಲಪ್ರವಾಸಿಗಳಿಗೆ ಪ್ರತ್ಯೇಕವಾಗಿ ವರ್ತಮಾನ ಕಾಲದಲ್ಲಿ ಸೌಂದರ್ಯದ ಸೊಗಸು. ಈ ಪರ್ವತವನ್ನು ನೋಡಿದವರೆಲ್ಲರೂ ಕರಮೆಲ್, ಸೌಂದರ್ಯದ ಪರ್ವತ ಎಂದು ಕೊಂಡಾಡುತ್ತಿದ್ದರು. ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಅರ್ಥದಲ್ಲಿ ಮಾತೆ ಮರಿಯಳು ಈ ಕರಮೆಲ್ ಎಂದರೆ ದೇವರ ಸೌಂದರ್ಯ. ವಿಶ್ವಾಸಿಗಳಾದ ನಮಗೆ ಅವಳು ಪ್ರತಾಪಪೂರ್ಣೆ, ಆಧ್ಯಾತ್ಮಿಕ ಜೀವನದ ಪೂರಕ. ಪ್ರತಿಯೊಬ್ಬ ವಿಶ್ವಾಸಿಯು ಅನುಸರಿಸಬೇಕಾದ ದೈವಿಕ ಜೀವನದ ಬುನಾದಿ. ಇದರ ಫಲವಾದ ಪ್ರತಿಯೊಬ್ಬ ವಿಶ್ವಾಸಿ ಕೂಡ ಒಂದು ಥರದ ದೇವರ ಸೌಂದರ್ಯವಾಗುವಂತಹ ಅರ್ಹತೆಯನ್ನು ಪಡೆಯಲು ಸಾಧ್ಯ. ಇದೇ ಕ್ರೈಸ್ತ ಜೀವನದ ತಿರುಳು. ಇದು ನಮ್ಮ ದೈವಿಕ ಕರೆ. ಕಾರ್ಮೆಲ್ ಮಾತೆಯು ದೈವಿಕ ಸೌಂದರ್ಯವಾದರೆ ಈ ಸೌಂದರ್ಯದ ಹಾದಿ ನಮ್ಮದಾಗಿ ಮಾಡಲು ಯಾವ ವಿಧಾನವನ್ನು ನಾವು ಉಪಯೋಗಿಸೋಣ?
ಇದನ್ನು ಅರಿಯಲು ಮಾತೆ ಮರಿಯಳ ಜೀವನವನ್ನು ಅಧ್ಯಯನ ಮಾಡುವುದು ಅತಿ ಮುಖ್ಯ. ಮಾತೆ ಮರಿಯಳ ಜೀವನ ಪುಟಗಳನ್ನು ನಾವು ತೆರೆದು ನೋಡಿದರೆ ಅವರ ಇಡೀ ಜೀವನವನ್ನೇ ಒಂದೇ ಒಂದು ಶಬ್ದದಲ್ಲಿ ವಿವರಿಸಬಹುದು. ಅದೇ ಶಬ್ದ ವಿಶ್ವಾಸ. ದೇವರಲ್ಲಿ ಸಂಪೂರ್ಣ ವಿಶ್ವಾಸವನ್ನು ಇಟ್ಟು ಆ ವಿಶ್ವಾಸದ ಫಲಿತಾಂಶವನ್ನು ಅನುಭವಿಸಿ ಆ ವಿಶ್ವಾಸವನ್ನು ತಮ್ಮ ಜೀವನದ ಕ್ರಮವಾಗಿ ರೂಪಿಸಿದ ಪುನೀತೆ ಮಾತೆ ಮರಿಯಳು. ಆದುದರಿಂದ ಮಾತೆಯ ವಿಶ್ವಾಸ ಜೀವನ ಚರಿತ್ರೆಯನ್ನು ಅರಿಯಲು ಪ್ರಯತ್ನಿಸುತ್ತಿರುವ ನಾವು ಅವರ ವಿಶ್ವಾಸ ಜೀವನ ಚರಿತ್ರೆಯನ್ನು 3 ಹಂತಗಳಲ್ಲಿ ನೋಡುವ ಅವಶ್ಯಕತೆ ಇದೆ. ಯಾವುದವು 3 ಜೀವನ ಹಂತಗಳು? 1, ದೈವಿಕ ವಿಶ್ವಾಸ. ದೇವರು ನಮಗೆಲ್ಲರೂ ನೀಡಿದ ಒಂದು ದೊಡ್ಡ ವರದಾನ. ದ ಡಿವೈನ್ ಫೇತ್ is the greatest gift the Lord has given to all of us. We have not paid for it. It is a gratuitous gift given to everyone. And this grace was specially given as a gift to our Heavenly Mother. ಎರಡನೇದು ದೈವಿಕ ವಿಶ್ವಾಸ, ದೈವಿಕ ಜೀವನದ ಅನುಭವ. Mary never kept this gift of grace in the realm of the theory, in the realm of the gift itself. On the contrary, she personalized it with her own personal experiences, thereby making it her own personal faith orientation. ಮೂರನೇದು ದೈವಿಕ ವಿಶ್ವಾಸ, ದೈವಿಕ ಜೀವನದ ಕ್ರಮ. ಮಾತೆ ಮರಿಯಳು ತಮ್ಮ ಜೀವನದ ಈ ದೈವಿಕ ಅನುಭವಗಳನ್ನು ಒಂದುಗೂಡಿಸಿ ರೂಢಿಸಿ ತಮ್ಮ ಜೀವನದಲ್ಲೇ ತಮ್ಮ ಜೀವನವನ್ನೇ ಈ ವಿಶ್ವಾಸದ ಜೀವನ ಕ್ರಮವನ್ನಾಗಿ ರೂಪಿಸಿಕೊಡಿಸ್ತಾಳೆ, ಪರಿವರ್ತಿಸ್ತಾಳೆ. ಅದೇ ಅವರ ವಿಶೇಷತೆ. ಮಾತೆ ಮರಿಯಳಿಗೆ ದೇವರು ನಮಗೆಲ್ಲರಿಗೂ ನೀಡಿದಂತೆ ವಿಶ್ವಾಸ ಎಂಬ ಒಂದು ವರವನ್ನು ವರದಾನವಾಗಿ ಕೊಟ್ಟಿದ್ದರು. ಈ ವರದಾನದ ಮಹತ್ವವನ್ನು ಅರಿತ ಮಾತೆ ಈ ವರದಾನವನ್ನು ಸ್ವೀಕರಿಸಿ ದೇವರು ತನಗೆ ಕೊಟ್ಟ ವರದಾನವನ್ನು ವೈಯಕ್ತಿಕ ಜೀವನದ ಅನುಭವವನ್ನಾಗಿ ಬದಲಾಯಿಸಿದರು. ಈ ವಿಶ್ವಾಸ ಜೀವನವನ್ನು ಅನುಭವ ಎಂದು ರೂಢಿಸಿಕೊಂಡ ಮರಿಯಳು ವಿಶ್ವಾಸದ ಹಾದಿಯಲ್ಲಿ ನಡೆದು ವಿಶ್ವಾಸವನ್ನೇ ಜೀವನ ಕ್ರಮವನ್ನಾಗಿ ರೂಢಿಸಿಕೊಂಡರು. ಕ್ರೈಸ್ತರಾದ ನಾವೆಲ್ಲರೂ ಈ ಹಬ್ಬದ ಆಮಂತ್ರಣ ಇದೇ ರೀತಿಯಲ್ಲಿ ಸ್ವೀಕರಿಸಬೇಕು. ನಾವೆಲ್ಲರೂ ಮಾತೆ ಮರಿಯಳಂತೆ ವಿಶ್ವಾಸ ಎಂಬ ವರದಾನವನ್ನು ಸ್ವೀಕರಿಸಿ ಅದನ್ನು ಅನುಭವಿಸಿ ಜೀವನ ಕ್ರಮವನ್ನಾಗಿ ರೂಢಿಸಿಕೊಳ್ಳಬೇಕು. ಮೊದಲು ಹಾಗಾದರೆ ದೈವಿಕ ವಿಶ್ವಾಸ ದೇವರು ನಮಗೆ ನೀಡಿದ ಒಂದು ದೊಡ್ಡ ವರದಾನ. ಸಂತ ಲೂಕನು ಬರೆದ ಶುಭ ಸಂದೇಶದಲ್ಲಿ ಯೇಸುವಿನ ಜನನ ವಿಷಯವಾಗಿ ನಾವು ಓದುತ್ತೇವೆ. ದೇವದೂತನು ಮರಿಯಳ ಬಳಿಗೆ ಬಂದು ದೈವಾನುಗ್ರಹದ ಬಳಿತಳೆ, ನಿಮಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದಳು. ನೀನು ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಈಗೋ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೇರುವೆ, ಆತನಿಗೆ ಯೇಸು ಎಂದು ಹೆಸರಿಡಬೇಕು ಎಂದರು. ಈ ದೇವರ ವಾಕ್ಯದ ಅರ್ಥ ಪ್ರಿಯರೇ ಬಹು ಆಳ. ದೈವಾನುಗ್ರಹ ಬರಿತಳೆ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ದೇವರ ಅನುಗ್ರಹದಿಂದ ಮರಿಯಳು ಪುನೀತರಾದಳು, ದೇವರ ತಾಯಿಯಾಗುವಂತಹ ಈ ಭಾಗ್ಯವನ್ನು ಹೊಂದಿದರು. ಮರಿಯಳು ಯಹೂದ ಕುಟುಂಬದಲ್ಲಿ ಹುಟ್ಟಿದ ಒಬ್ಬ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಹುಡುಗಿ. ಈ ಸಾಮಾನ್ಯ ಹುಡುಗಿಗೆ ದೈವಾನುಗ್ರಹವಾದದ್ದು ದೇವರು ಅವಳಿಗೆ ಕೊಟ್ಟ ಒಂದು ದೊಡ್ಡ ವರ. ಈ ವರದಾನದ ಅರ್ಥವನ್ನು ತಿಳಿಯದ ಮರಿಯಮ್ಮಳು ದೇವದೂತರನ್ನು ಪ್ರಶ್ನಿಸುತ್ತಾರೆ, ಇದು ಹೇಗೆ ಸಾಧ್ಯ? ಇದು ಆಗುವುದಾದರೂ ಹೇಗೆ? ಒಂದು ಕಡೆ ಅಜ್ಞಾನ, ಇನ್ನೊಂದು ಕಡೆ ನಮ್ರತೆ. ಇಂತಹ ಭಾಗ್ಯ ನನಗೇಗೆ ಪ್ರಾಪ್ತವಾಯಿತು ಎಂಬ ಭಕ್ತಿ ಭಯ.
ಇಂತಹ ಭಕ್ತಿ ಭಯದಲ್ಲಿ ತತ್ತರಿಸುತ್ತ ಮರಿಯಳಿಗೆ ದೇವದೂತರ ಸಾಂತ್ವನ. ಭಯಪಡಬೇಡ, ಇದು ಪವಿತ್ರಾತ್ಮರ ಅನುಗ್ರಹ. ದೈವ ಕರೆ, ದೇವರಿಗೆ ಎಲ್ಲವೂ ಸಾಧ್ಯ. ಅದಕ್ಕೋಸ್ಕರ ಗಣಾಧಿಪತಿಗಳನ್ನು ಅವನು ಗದ್ದಿಗೆಯಿಂದ ಇಳಿಸುತ್ತಾನೆ, ದೀನ ದಲಿತರನ್ನು ಏರಿಸುತ್ತಾನೆ. ದೈವ ಸಂಕಲ್ಪವನ್ನು ಪ್ರಶ್ನಿಸಬೇಡ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಮ್ರತೆಯಿಂದ ಮರಿಯಳು ಪ್ರತಿಧ್ವನಿಸುತ್ತಾಳೆ, ಇಗೋ ನಾನು ದೇವರ ದಾಸಿ, ನೀನು ಹೇಳಿದಂತೆ ನನಗಾಗಲಿ. ವಿಶ್ವಾಸ ನನ್ನ ಪ್ರೀತಿಯ ಪ್ರಿಯರೇ ಕೇವಲ ಒಂದು ಸಿದ್ಧಾಂತವಲ್ಲ. ಪವಿತ್ರ ಗ್ರಂಥದಲ್ಲಿ ದೇವರು ನಮಗೆ ಕೊಟ್ಟ ಸತ್ಯಗಳನ್ನು ಕಲಿತು ಗಿಳಿಪಾಠ ಮಾಡುವ ಒಂದು ವೃತ್ತಿ ಅಲ್ಲ. ಮರಿಯಳು ವಿಶ್ವಾಸ ಎಂಬ ಶಬ್ದದ ತಿರುಳನ್ನು ಅರಿಯುತ್ತಾಳೆ. ದೇವದೂತನು ಹೇಳಿದ ಶಬ್ದ ಈ ಮುಗ್ಧ ಬಾಳಿಗೆ ಅರಿಯುವುದಿಲ್ಲ. ಆದರೆ ಒಂದು ಪ್ರಶ್ನೆಯನ್ನು ಅವಳು ಕೇಳ್ತಾಳೆ, ನೀನು ಎಲ್ಲಿಂದ ಬಂದೆ? ದೇವರಿಂದ ತಾನೇ? ನೀನು ಆಡುವ ಮಾತುಗಳು ದೇವರ ಮಾತುಗಳು ತಾನೇ? ಅಷ್ಟೇ ಸಾಕು. ನನ್ನ ಉತ್ತರ ಹೌದು. ಯಾಕಂದರೆ ನನ್ನ ಯಹೂದ್ಯ ಧರ್ಮದಲ್ಲಿ ದೇವರನ್ನು ನಂಬಿದವರನ್ನು ಯಾರೂ ದೇವರು ಕೈ ಬಿಡಲಿಲ್ಲ. ನನ್ನ ಕೈ ಕೂಡ ಅವನು ಬಿಡಲಾರ. ಅದಕ್ಕೋಸ್ಕರ ಅವನು ಏನು ಕೇಳಿದ್ರೋ ಉತ್ತರ ಸಹಿ. ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ಫೇತ್. And faith requires to be understood in this deep context. Mary never understood the meaning of the announcement of the angel. But she asked a simple question. Is it that you have come from the Lord? And therefore, is it all the working of the Lord? Yes. If it is true, I am ready. Most of us don't understand the implications of this yes, fiat voluntas tua of Mary. What she actually said yes to? I am ready to be stoned to death. Because any woman found with a child without a legal husband in the Judaic religion was supposed to be killed by stoning unto death. You see the depth of faith of Mary. ಪ್ರಿಯರೇ, ಇದು ನಿಜವಾದ ವಿಶ್ವಾಸ. ಈ ವಿಶ್ವಾಸವನ್ನು ನಮ್ಮದಾಗಿಸಿರುವುದೇ ಈ ನಮ್ಮ ಕ್ರೈಸ್ತ ಧರ್ಮದ ಅಡಿಪಾಯ. ಎರಡನೇದಾಗಿ ದೈವಿಕ ವಿಶ್ವಾಸ ನಮ್ಮ ದೈವಿಕ ಜೀವನದ ಅನುಭವ. ದೈವಿಕ ಕರೆಯನ್ನು ಸ್ವೀಕರಿಸಿದ ಮರಿಯಳು ಈ ವಿಶ್ವಾಸವನ್ನು ವ್ಯಕ್ತಿಗತ ಮಾಡಿಕೊಳ್ತಾಳೆ, ತನ್ನ ಜೀವನದ ಅನುಭವವನ್ನಾಗಿ ಪರಿವರ್ತಿಸುತ್ತಾಳೆ. ದೈವಕ್ವರ ಸ್ವಾಮಿ ಯೇಸುವನ್ನು ತಮ್ಮ ಉದರದಲ್ಲಿ ಹೆತ್ತು ಅವರ ಪಾಲನೆ ಪೋಷಣೆಯನ್ನು ಮಾಡಿ ದೈವ ಜೀವನವನ್ನೇ ತನ್ನದಾಗಿಸ್ತಾಳೆ. What exactly is Christian life? If my faith remain in the realm of a theory, in the realm of a dogma out there, it has no meaning to my practical life. And that's maybe one of the reasons why most of the time we do beautiful prayers in the church, we do beautiful prayers during our prayer time, but when it comes to our real life experience, when it actually touches us, the core of our being, I think we are nowhere in conformity with those prayers which so beautifully and devotionally we had done in that same church. The faith which is the gift of God, of course, in the arrival of it, which has reached in the realm of a theory, a realm of a dogma, a realm of a given whole, requires to be translated as an experience of life. And what does it mean to experience it as life? Mary herself gives us a beautiful example in her own person. She treasures the gift of faith, the person of Jesus, the Word incarnate, in her own womb for 9 long months. And by doing that, she meditates on that incarnate Word in her own person. And thereby, as she takes care of this baby child, baby Jesus, and thereafter a long years, 33 years of life with him, mind you,
She contemplates every mystery of this incarnation of the person of Jesus and makes her own. Now that is an experience. And therefore, in our spiritual life, living the experience of faith simply means making the life of Jesus my own and living accordingly. ಮೂರನೇದು, ದೈವಿಕ ವಿಶ್ವಾಸ ನಮ್ಮ ಜೀವನದ ಕ್ರಮ. Faith as the style of life. There is a vast difference between faith as a dogma, as I told you, and faith as spirituality. Let us go back to the life of Mary. Every moment of the life of Mary was a life of a response to faith. From the conception till the resurrection and thereafter, the entire life of Mary was lived in constant contradictions. At one moment, the angel Gabriel says, "You are going to be the mother of Mary." And the second moment, she is told, "Now the one who is killing the Son of God, and therefore run to Egypt." What a contradiction. And finally, the Son of God, the giver of life, the Lord of the universe, is crucified with an ignominious death. Now this is the contradiction of life which Mary is called upon to experience. ಈ ಜೀವನವನ್ನು ತನ್ನದಾಗಿ ಮಾಡುತ್ತಾಳೆ ಮರಿಯಳು. And when she made this life her own in contradiction, all that she does is deep contemplation. And in this deep contemplation, life becomes a reality. ಜೀವನದ ಪ್ರತಿಯೊಂದು ಅನುಭವಗಳು, ಈ ವಿಶ್ವಾಸದ ಪ್ರತಿಯೊಂದು ಅನುಭವಗಳು ಜೀವನ ಕ್ರಮವಾಗಿ ಮಾರ್ಪಡುತ್ತವೆ. ಜೀವನವೇ ಒಂದು ವಿಶ್ವಾಸ ಜೀವನವಾಗುತ್ತೆ. ಎಷ್ಟು ಒಳ್ಳೆಯ, ಎಷ್ಟು ಸೊಗಸಾದ ಈ ವಿಶ್ವಾಸ ಜೀವನ ಪ್ರಿಯರೇ. ಮಾತೆ ಮರಿಯಳ ವಿಶ್ವಾಸದ ಜೀವನವನ್ನು ನಾವು ಜೀವಿಸುತ್ತಿರುವಾಗ, ಈ ಜೀವನದ ಅನುಭವಗಳನ್ನು ವಿಶ್ವಾಸದ ದೃಷ್ಟಿಯಲ್ಲಿ ನೋಡಿ ಇಡೀ ಜೀವನವನ್ನೇ ವಿಶ್ವಾಸ ಜೀವನವನ್ನು ರೂಪಿಸಿಕೊಡಬೇಕಾದವರು ನಾವು. ಹೆಜ್ಜೆ ಹೆಜ್ಜೆಗೂ ಬಂದ ಕಷ್ಟ ಕಾರ್ಪಣ್ಯಗಳಿಗೆ ಧೈರ್ಯದಿಂದ ಮುಂದಾಗಿ ಇಡೀ ಕಷ್ಟ ಕಾರ್ಪಣ್ಯಗಳನ್ನು ದೈವಿಕ ದೃಷ್ಟಿಯಲ್ಲಿ ನೋಡಿ ಈ ದ್ರವ್ಯದೋಷ್ಟದಿಂದ ದೇವರ ಚಿತ್ತವನ್ನು ಅರಿತು ಈ ಚಿತ್ತಕ್ಕೆ ತಲೆಬಾಗಿ ನಡೆಯುವುದೇ ಈ ವಿಶ್ವಾಸದ ಜೀವನ. ಈ ವಿಶ್ವಾಸ ಜೀವನವನ್ನು ಹೇಗೆ ಮಾಡೋಣ? ಮಾತೆ ಮರಿಯಳು ನಮಗೆಲ್ಲರಿಗೂ ಆದರ್ಶ. ಈ ಆದರ್ಶ ಜೀವನವು ನಮ್ಮದಾಗಿರಲಿ ಎಂದು ನಾವೆತ್ತು ಪ್ರಾರ್ಥಿಸೋಣ. ಪ್ರಿಯರೇ, ಈ ಹಬ್ಬದ ಇನ್ನೊಂದು ಅತಿ ಮಹತ್ವದ ವಿಷಯವೆಂದರೆ ಕಾರ್ಮೆಲ್ ಮಾತೆಯ ಉತ್ತರಿಕೆ, ದ ಸ್ಕ್ಯಾಪುಲರ್. ಇದು ಕಾರ್ಮೆಲ್ ಸಭೆಯ ಆಧ್ಯಾತ್ಮಿಕತೆಯ ಅತಿ ಒಂದು ಮಹತ್ವದ ಅಂಶ. ಈ ಉತ್ತರಿಕೆಯನ್ನು ಧರಿಸುವುದು ಕ್ರೈಸ್ತರ ನಮ್ಮೆಲ್ಲರ ಭಾಗ್ಯ. ಈ ಉತ್ತರಿಕೆ ಕ್ರೈಸ್ತ ಧರ್ಮದಲ್ಲಿ 3 ಅರ್ಥಗಳನ್ನು ಕೊಡುತ್ತದೆ. ಒಂದನೇದು, ನಮ್ಮ ಸ್ವರ್ಗೀಯ ಮಾತೆಯ ಮೇಲೆ ನಾವಿಟ್ಟ ಪ್ರೀತಿ, ದ ಮೆಟರ್ನಲ್ ಅಫೆಕ್ಷನ್ ಆ್ಯಂಡ್ ಲವ್ that we, the faithful, have towards our mother. I still remember, and it is our Christian or it is our social practice or human practice. We love to have a sign. We love to have certain symbols that belongs to the ones whom we love most. I still remember when I was a small kid, practically for the first 10-12 years. I never used to sleep without the pallu of my mother. The sari of the mother was made into 2 pieces, and one piece was always on my body when I went to bed, a sign of her affection, that she is my mother. She is the warmth of my love and her love to me. ಮೊದಲನೇದು ಅದು ಮಾತೆಯ ಪ್ರೀತಿ. ಎರಡನೇದಾಗಿ ಮಾತೆ ಮರಿಯಳ ನಮ್ಮ ಮೇಲೆ ನಮಗಿರುವ ಸಂರಕ್ಷಣೆ, ಟ್ರೆಮೆಂಡಸ್ ಪ್ರೊಟೆಕ್ಷನ್ ಫ್ರಮ್ ಅವರ್ ಹೆವನ್ಲಿ ಮದರ್. ನಾನು ಹೇಳಿದೆ, ನಾನು ಚಿಕ್ಕರಿರುವಾಗ
ನನ್ನ ತಾಯಿಯ ಸಾರಿಯ ಒಂದು ಭಾಗವನ್ನು ಉಪಯೋಗಿಸ್ತಾ ಇದ್ದೆ ಅಂತ. ಯಾಕೆ? ಇಟ್ ಗೇವ್ ಮಿ ಟ್ರಮೆಂಡಸ್ ವಾರ್ಮ್ತ್ ಆನ್ ಒನ್ ಸೈಡ್, ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಆಲ್ಸೋ ಗೇವ್ ಮಿ ಪ್ರೊಟೆಕ್ಷನ್ ಫ್ರಮ್ ಕೋಲ್ಡ್, ಪ್ರೊಟೆಕ್ಷನ್ ಫ್ರಮ್ ಎನಿಥಿಂಗ್ ದಟ್ ಹಿಂಡರ್ಸ್ ಮೈ ಗುಡ್ ಸ್ಲೀಪ್. ನಮ್ಮ ಧಾರ್ಮಿಕ ಜೀವನದಲ್ಲಿ ಈ ಉತ್ತರಿಕೆ ಮಾತೆ ಮರಿಯಳು ನಮಗೆ ಕೊಟ್ಟಿರುವ ಒಂದು ಸಂರಕ್ಷಣೆಯ ಒಂದು ವಿಧಾನ. ಆದರೆ ಇದಕ್ಕಿಂತಲೂ ಮಿಗಿಲಾಗಿ ಮೂರನೇ ಮಹತ್ವದ ವಿಷಯ, ಉತ್ತರಿಕೆ ಮಾತೆಯ ಅನುಕರಣೆಗೆ ನಮಗೆ ಒಂದು ಪ್ರೇರಣೆ. ಇಟ್ ಈಸ್ ಅ ಟ್ರೆಮೆಂಡಸ್ ಇನ್ಸ್ಪಿರೇಷನ್ ಫಾರ್ ಹರ್ಸ್ ಟು follow her, to imitate her, her way of life as a pattern of our Christian living. ಪ್ರಿಯ ಬಾಂಧವರೇ, ಧರ್ಮದ ಒಂದು ಬುನಿಯಾದಿ. ನಾವು ಸಾಮಾಜಿಕ ಜೀವನದಲ್ಲಿ ಪ್ರೀತಿಯ ಸಂಕೇತಗಳನ್ನು ಉಪಯೋಗಿಸುವುದು ವಾಡಿಕೆ. ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಉತ್ತರಿಕೆ ಇದೇ ಮಹತ್ವ. ದೈವ ಪ್ರೀತಿಯ ಅನುಕರಣೆಯ ಬಾಹ್ಯ ಸಂಕೇತ. ಮಾತೆ ಮರಿಯಳ ಆದರ್ಶಗಳನ್ನು ಎಂದರೆ ನಾವು ಈಗಾಗಲೇ ಧ್ಯಾನಿಸಿದ ವಿಶ್ವಾಸ ಜೀವನವನ್ನು ಜೀವಿಸಿ, ದೇವರ ಇಚ್ಛೆಯನ್ನು ಅರಿತು ಅದಕ್ಕೆ ತಲೆಬಾಗಿ, ಇದರ ಅನುಭವವನ್ನು ದೇವರ ವಾಕ್ಯವನ್ನು ಓದಿಸಿ ಧ್ಯಾನಿಸಿ ಪ್ರಾರ್ಥನೆಯ ಮುಖಾಂತರ ಜೀವನ ಕ್ರಮವಾಗಿ ರೂಢಿಸಿಕೊಳ್ಳುವುದು. ಅದೇ ವೇಳೆ ಈ ಉತ್ತರಿಕೆ ನಮಗೆಲ್ಲರಿಗೂ ಎಲ್ಲ ಥರದ ಕೇಳುಗಳಿಂದ ರಕ್ಷಿಸ ಬಯಸ್ತದೆ, ದೇವರ ಸಾನ್ನಿಧ್ಯದಲ್ಲಿ ಸದಾ ನಿಲ್ಲುವ ಭಾಗ್ಯವನ್ನು ನಮಗೆ ಕೊಡುತ್ತದೆ ಎಂಬ ವಿಶ್ವಾಸದ ಇನ್ನೊಂದು ವಿಷಯ. ಕೊನೆಯದಾಗಿ ಕಾರ್ಮೆಲ್ ಸಭೆ ಪ್ರಾರ್ಥನೆಗೆ ಒಂದು ಪ್ರತೀಕ. ಕಾರ್ಮೆಲ್ ಬೆಟ್ಟ ಪ್ರವಾದಿ ಇಸಾಯ ಪ್ರವಾದಿಯ ಒಂದು ಎಲಿಯ ಪ್ರವಾದಿಯ ಒಂದು ಪ್ರಾರ್ಥನೆಯ ಸಂಕೇತ, ಧ್ಯಾನ, ಪ್ರಾರ್ಥನೆ. ಕಾರ್ಮೆಲ್ ಸಭೆಯ ಒಂದು ಆಂತರಿಕ ಭಾಗ್ಯ. ನಮಗೆಲ್ಲರಿಗೂ ಈ ಉತ್ತರಿಕೆಯನ್ನು ಧರಿಸಿದ ನಮಗೆಲ್ಲ ಕ್ರೈಸ್ತ ಬಾಂಧವರಿಗೂ ಇವತ್ತು ಇದೇ ಕರೆಯೋಲೆ. ನಮ್ಮ ಜೀವನವನ್ನು ಪ್ರಾರ್ಥನೆಯ ಜೀವನವನ್ನಾಗಿ ಮಾಡೋಣ. ಲೆಟ್ ಪ್ರೇಯರ್ ಬಿ ದ ಸೆಂಟರ್ ಆಫ್ ಅವರ್ ಲೈಫ್. ದ ಕಾಂಟೆಂಪ್ಲೇಷನ್ ವಿಚ್ ಅವರ್ ಹೆವನ್ಲಿ ಮದರ್ ಹ್ಯಾಡ್ in the incarnation mystery of Jesus, the same contemplation which Prophet Elijah had with God on Mount Carmel, be an inspiration for all of us. Let this prayer take us closer and closer to Jesus. Let our prayer life be transformed in faith, so that faith becomes a reality lived here and now. ಪ್ರಿಯರೇ, ಕೊನೆಯದಾಗಿ ಕಾರ್ಮೆಲ್ ಮಾತೆಯ ಹಬ್ಬದ ಶುಭಾಶಯವನ್ನು ಮಗದೊಮ್ಮೆ ನಿಮಗೆ ಅರ್ಪಿಸುತ್ತೇನೆ. ಕಾರ್ಮೆಲ್ ಮಾತೆಯು ನಮ್ಮನ್ನೆಲ್ಲ ಹರಸಿ ಆಶೀರ್ವದಿಸಲಿ ಎಂದು ಬೇಡುವಾಗ, ಅವಳ ವಿಶ್ವಾಸದ ಜೀವನವು ನಮ್ಮ ಜೀವನ ಕ್ರಮವನ್ನಾಗಿ ರೂಪಿಸುವ ಕೃಪೆಯನ್ನು ಪ್ರಭು ದೇವರು ನಮಗೆಲ್ಲರಿಗೂ ಕೊಡಲೆಂದು ಪ್ರಾರ್ಥಿಸುತ್ತೇನೆ. ದೇವರ ಆಶೀರ್ವಾದ ನಿಮ್ಮೆಲ್ಲರೂ ಸದಾ ಇರಲೆಂದು ಆಶೀರ್ವದಿಸುತ್ತೇನೆ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ತಮ್ಮ ಸಂದೇಶವನ್ನು ನೀಡಿದ ಫಾದರ್ ಜಾನ್ ಸಿಕ್ವೇರಾ ನಿಮಗೆ ಧನ್ಯವಾದಗಳು. ದೇವರು ನಿಮ್ಮನ್ನು ಸದಾ ಆಶೀರ್ವದಿಸಲಿ ಎಂದೇ ನಮ್ಮ ಪ್ರಾರ್ಥನೆ. Carmel
ಬರುವ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.